ಅಷ್ಟೆಲ್ಲ ಸಿನಿಮಾಗಳನ್ನು ಮಾಡಿರುವ ಒಂದು ಎಕ್ಸ್ಪೀರಿಯನ್ಸ್ಡ್ ನಿರ್ದೇಶಕರು ನೀವು, ಸಾಕಷ್ಟು ಹಿಟ್ ಸಿನಿಮಾಗಳ ಕೊಟ್ಟಂಥ ನಿರ್ದೇಶಕರು. ಸದ್ಯಕ್ಕೆ ಟಾಕ್ಸಿಕ್ ಬರ್ತಾ ಇದೆ. ನಿಮಗೆ ಟಾಕ್ಸಿಕ್ ಬಗ್ಗೆ ಎಷ್ಟು ಭರವಸೆ ಇದೆ? ಯಶ್ ಅವರ ಒಂದು ಸಕ್ಸಸ್ ಆಗಿರ್ಬೋದು, ಅವ್ರು ಬಂದಂಥ ಹಾದಿ ಆಗಿರ್ಬೋದು, ಇವತ್ತು ಟಾಕ್ಸಿಕ್ ವಿಶ್ವ ಮಟ್ಟದಲ್ಲಿ ಗಮನ ಸೆಳೀತಾ ಇದೆ. ಇದನ್ನೆಲ್ಲ ಗಮನಿಸಿದಾಗ ನಿಮಗೇನು ಅನಿಸುತ್ತೆ ಸರ್? ನಾನು ಇದನ್ನು ಒಂದು 2 ತಿಂಗಳಿಂದ ಹೇಳ್ತಾ ಇದ್ದೀನಿ. ನಾವು ಯಶ್ ಬಗ್ಗೆ ವಿ ಶುಡ್ ಬಿ ಪ್ರೌಡ್. ಯಾಕೆಂದರೆ ಒಂದು ಈ ಮಾರ್ಕೆಟ್ ಸತ್ತೋಗ್ತಾ ಇದೆ, ಎಲ್ಲರೂ ಸತ್ತೋಯ್ತು ಅಂತ ಹೇಳ್ತಾ ಇದ್ದಾರೆ. ಬಟ್ ಅಂಥದ್ರಲ್ಲಿ ಒಂದು ಯಶ್ ಇಷ್ಟು ದೊಡ್ಡ ಪಿಕ್ಚರ್ ಮಾಡಿ ಇಂಟರ್ನ್ಯಾಷನಲ್ ಲೆವೆಲು, ನ್ಯಾಷನಲ್ ಲೆವೆಲಲ್ಲಿ ಒಂದು ಅದ್ಭುತ ಸಾಧನೆ ಮಾಡಿದ್ದಾರೆ. ವಿ ಶುಡ್ ಬಿ ಪ್ರೌಡ್ ಅಬೌಟ್ ಹಿಮ್. ಯಾಕೆಂದರೆ ಇವತ್ತು ಒಂದು ಸಿನಿಮಾ ಮಾಡೋದೇ ಕಷ್ಟ, ಚಿಕ್ಕ ಸಿನಿಮಾ. ಅಂಥದ್ರಲ್ಲಿ ಇಂಥದ್ದೊಂದು 600-700 ಕೋಟಿ ರೂಪಾಯಿದು ಸಿನಿಮಾ ಮಾಡಿ, ಅದರಲ್ಲಿ ರಾಮಾಯಣ ಇನ್ನೊಂದು 4000 ಕೋಟಿ ಸಿನಿಮಾ ಮಾಡಿ, ಅದನ್ನು ನ್ಯಾಷನಲ್ ಲೆವೆಲ್, ಇಂಟರ್ನ್ಯಾಷನಲ್ ಲೆವೆಲ್ಗೆ ತೊಗೊಂಡೋಗೋದು ಅದ್ಭುತ ಸಾಹಸದ ಕೆಲಸ. ಅದು ಆತನ ಒಳ್ಳೆಯ ಗುಣ ಮತ್ತು ಆ ಥರ ಡೆಡಿಕೇಷನ್ನು, ಆಮೇಲಿಂದ ಆತನ ಒಂದು ಇದು ಹಠ. ಅಂದರೆ ಹಠ ಅಂತ ಹೇಳಿದ್ರೆ ಒಂದು ಸಿನಿಮಾ ಚೆನ್ನಾಗಿ ಮಾಡಬೇಕು ಅನ್ನೋ ಹಠ. ಆ ಇದರಲ್ಲಿ ಗೆದ್ದಿದ್ದಾರೆ, ಮುಂದೇನೂ ಗೆಲ್ಲಬೇಕು. ಇಂಥ ಚಿತ್ರಗಳು ಇಂಥ ಆ್ಯಕ್ಟ್ರ್ ಕೈನಲ್ಲಿ ಆಗಬೇಕು ಅನ್ನೋದು ಆಸೆ. ಸರ್, ತಂದೆ ಈ ಮಾತು, ಬಟ್ ಮಗಳು ರಿಷಿಕ್ ಅವರ ಮಾತೇ ಡಿಫ್ರೆಂಟ್. ಹೇಳಲೇಬೇಡಿ, ಅದು ಅವ್ರವ್ರ ಇಷ್ಟ, ಅವ್ರು ಹೇಳ್ತಾರೆ, ನನಗೇನು ಸಂಬಂಧನೇ ಇಲ್ಲ. ಅದು ಆರ್ ಒನ್ ಒಪಿನಿಯನ್. ಈಗ ಸಿನಿಮಾಗೆ 1000 ಜನ ಹೋಗ್ತಾರೆ, ಎಲ್ಲ 1000 ಜನನೂ ಸಿನಿಮಾ ಚೆನ್ನಾಗಿದೆ ಅಂತ ಹೇಳಲ್ಲ. ಶೋಲೇನ್ ಬೈದವ್ರಿದ್ದಾರೆ, ಬಂಧನನ್ ಬೈದವ್ರಿದ್ದಾರೆ, ಬಂಗಾರದ ಮನುಷ್ಯನ ಬೈದವ್ರಿದ್ದಾರೆ. ಆದ್ದರಿಂದ ಒಂದು ಪೋರ್ಷನ್ ಆಫ್ ಆಡಿಯನ್ಸ್ನೇ ನಾವು ಗೆಲ್ಲಕ್ಕಾಗೋದು. 100 ತಗೊಳಕ್ಕಾಗಲ್ಲ. ಯಾಕೆಂದರೆ ಕೆಲವ್ರಿಗೆ ಇಷ್ಟ ಆಗಲ್ಲ ಪಿಕ್ಚರ್, ಏನು ಮಾಡ್ತೀರಾ? ಶೋಲೇನೇ ಬೈದಿದ್ದಾರೆ. ಸರ್, ಸ್ಟೇಟ್ಮೆಂಟ್ ಬಗ್ಗೆ ಸರ್, ಈ ರೀತಿಯ ಸ್ಟೇಟ್ಮೆಂಟ್ ಸೋಷಿಯಲ್ ಮೀಡಿಯಾದಲ್ಲಿ ಅವರು 2-3 ಸಲ ಹಾಕಿದ್ರು. ನನಗೆ ಸಂಬಂಧನೇ ಇಲ್ಲ ಅದ್ರ ಬಗ್ಗೆ, ನಾನು ಕಾಮೆಂಟು ಮಾಡಲ್ಲ, ಅದು ನನಗೆ ಸಂಬಂಧನೂ ಇಲ್ಲ. ಹರ್ ಒಪಿನಿಯನ್ ಅಷ್ಟೇ. ಓಕೆ ಸರ್, ಥ್ಯಾಂಕ್ ಯು. ನೋಡಿದ್ರಲ್ಲ, ಇದಿಷ್ಟು ಹಿರಿಯ ನಿರ್ದೇಶಕರಾಗಿರುವಂತಹ ಡಾಕ್ಟರ್ ರಾಜೇಂದ್ರ ಸಿಂಗ್ ಬಾಬು ಅವರ ಮಾತು. ಕ್ಯಾಮರಾ ಪರ್ಸನ್ ಜಯನ್ ಜೊತೆ ದೀಪಿಕಾ, ಪವರ್ ಟಿವಿ, ಬೆಂಗಳೂರು.